ನಮಸ್ಕಾರ ಈ ದಿನ .comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ಕಾಲೇಜಿನ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಒಂದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪಿ ಸಂಜಯ್ ರಾಯ್ನನ್ನ ನ್ಯಾಯಾಲಯವು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಂಜಯ್ನನ್ನ ಭಾರೀ ಪೊಲೀಸ್ ಭದ್ರತೆಯಲ್ಲಿ ಸೀಲ್ದಾರ್ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಕ್ಕೆ ಕರೆತರಲಾಯಿತು. ಸಂಜಯ್ ರಾಯ್ನ ಸಿಬಿಐ ಕಸ್ಟಡಿ ಶುಕ್ರವಾರ ಅಂತ್ಯಗೊಂಡ ನಂತರ ಈ ನಿರ್ಧಾರ ಹೊರಬಿದ್ದಿದೆ. ಇದೀಗ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ. ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಂತ ಸಿಬಿಐ ಪೊಲೀಸರು ಹೇಗೆ ತನಿಖೆಯನ್ನ ಡೈವರ್ಟ್ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಯಾವೆಲ್ಲ ಸತ್ಯಗಳು ಹೊರಬರ್ತಾ ಇದೆ, ಈ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಅಪ್ಡೇಟ್ಸ್ ಏನು, ಸುಪ್ರೀಂ ಕೋರ್ಟ್ ಈ ಬಗ್ಗೆ ಏನ್ ಹೇಳಿದೆ, ಸಿಬಿಐ ಪೊಲೀಸರ ಮೇಲೆ ಏನ್ ಆರೋಪ ಮಾಡಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೋಲ್ಕತ್ತಾ ಟ್ರೇನಿ ವೈದ್ಯೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸುಮೋಟೋ ಕೇಸ್ ಕೈಗೆತ್ತಿಕೊಂಡ ಸಿಜೆಐ ಡಿವೈ ಚಂದ್ರಚೂಡ್ ನೇತೃತ್ವದ 3 ಸದಸ್ಯರ ನ್ಯಾಯಪೀಠ ಎಫ್ಐಆರ್ ದಾಖಲಿಸುವುದನ್ನು ತಡ ಮಾಡಿದ್ದಕ್ಕಾಗಿ ಪಶ್ಚಿಮ ಬಂಗಾಳ ಸರ್ಕಾರ ಮತ್ತು ಆಸ್ಪತ್ರೆಯ ಆಡಳಿತವನ್ನ ಈಗಾಗಲೇ ತರಾಟೆಗೆ ತೆಗೆದುಕೊಂಡಿತ್ತು. ಈ ವೇಳೆ ವೈದ್ಯರ ಸುರಕ್ಷತೆಗೆ ಆದ್ಯತೆ ನೀಡೋ ಅಗತ್ಯವನ್ನ ಸಿಜೆಐ ಪ್ರತಿಪಾದಿಸಿದ್ರು. ಜೊತೆಗೆ ಕಾರ್ಯಪಡೆಯನ್ನ ಮಾಡುವಂತೆ ಸೂಚಿಸಿದ್ರು. ಇನ್ನು ಕಾರ್ಯಪಡೆಯು ವೈವಿಧ್ಯಮಯ ವೈದ್ಯರ ಗುಂಪನ್ನ ಒಳಗೊಂಡಿರುತ್ತೆ. ಈ ಗುಂಪು ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳೋಕೆ ದೇಶದಾದ್ಯಂತ ಅನುಸರಿಸಬೇಕಾದ ವಿಧಾನಗಳ ಬಗ್ಗೆ ನಮಗೆ ತಿಳಿಸುತ್ತೆ ಅಂತ ಹೇಳಿದ್ರು. ಈಗ ನಾವು ಈ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದೇವೆ. ಇದು ದೇಶದಾದ್ಯಂತ ವೈದ್ಯರಿಗೆ ನಮ್ಮ ಶ್ರದ್ಧಾಪೂರ್ವಕ ವಿನಂತಿಯಾಗಿದೆ. ಅತ್ಯುನ್ನತ ರಾಷ್ಟ್ರೀಯ ಕಾಳಜಿಯ ವಿಷಯವಾಗಿರುವ ಅವರ ಸುರಕ್ಷತೆ ಮತ್ತು ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳೋಕೆ ನಾವು ಇಲ್ಲಿದ್ದೇವೆ. ನಾವು ಶ್ರದ್ಧೆಯಿಂದ ಮನವಿ ಮಾಡ್ತೇವೆ ಅಂತ ಡಿವೈ ಚಂದ್ರಚೂಡ್ ತಿಳಿಸಿದ್ರು. ನೌಕಾಪಡೆಯ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕಿ ಅಡ್ಮಿರಲ್ ಆರ್ತಿ ಸರೀನ್ ಅವರು ರಾಷ್ಟ್ರೀಯ ಕಾರ್ಯಪಡೆಯ ನೇತೃತ್ವ ವಹಿಸಲಿದ್ದಾರೆ. ಅವರೊಂದಿಗೆ ಖ್ಯಾತ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಡಿ ನಾಗೇಶ್ವರ್ ರೆಡ್ಡಿ ಮತ್ತು ದೆಹಲಿಯ ಏಮ್ಸ್ ನಿರ್ದೇಶಕ ಡಾಕ್ಟರ್ ಎಂ ಶ್ರೀನಿವಾಸ್ ಕೂಡ ಸೇರಿದ್ದಾರೆ. ಟಾಸ್ಕ್ ಫೋರ್ಸ್ನಲ್ಲಿ ನಿಮ್ಹಾನ್ಸ್ ಬೆಂಗಳೂರಿನ ಡಾಕ್ಟರ್ ಪ್ರತಿಮಾ ಮೂರ್ತಿ, ಜೋಧ್ಪುರದ ಏಮ್ಸ್ನ ಡಾಕ್ಟರ್ ಗೋವರ್ಧನ್ ದತ್ಪುರಿ ಮತ್ತು ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯ ಡಾಕ್ಟರ್ ಸೋಮಿಕ್ ರಾವತ್ ಇರಲಿದ್ದಾರೆ. ಇನ್ನು ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅನಿತಾ ಸಕ್ಸೇನಾ, ಜೆಜೆ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ನ ಡಾಕ್ಟರ್ ಪಲ್ಲವಿ ಸಪ್ಲೆ ಮತ್ತು ಗುರುಗಾಂವ್ ಪರಸ್ ಆಸ್ಪತ್ರೆಯ ನರವಿಜ್ಞಾನ ವಿಭಾಗದ ಅಧ್ಯಕ್ಷೆ ಡಾಕ್ಟರ್ ಪದ್ಮಾ ಶ್ರೀವಾತ್ಸವ್ ಕೂಡ ಕಾರ್ಯಪಡೆಯ ಸದಸ್ಯರಾಗಿದ್ದಾರೆ. ರಾಷ್ಟ್ರೀಯ ಕಾರ್ಯಪಡೆಯು ಕ್ರೀಡಾ ಯೋಜನೆಯ ಎಲ್ಲಾ ಅಂಶಗಳ ಬಗ್ಗೆ ವರದಿಯನ್ನ ಮಾಡುತ್ತೆ. ಇದು ಇತರ ಅಂಶಗಳನ್ನು ಸಹ ಸೇರಿಸಬಹುದಾಗಿದೆ. ಆಸ್ಪತ್ರೆಗಳು ತಮ್ಮಲ್ಲಿ ಅಸ್ತಿತ್ವದಲ್ಲಿರುವ ಮೂಲ ಸೌಕರ್ಯಗಳ ಆಧಾರದ ಮೇಲೆ ಯಾವ ಸಲಹೆಗಳನ್ನ ಕಾರ್ಯಗತಗೊಳಿಸಬಹುದು ಅನ್ನೋದರ ಆಧಾರದಲ್ಲಿ ಸೂಕ್ತ ವರದಿಯನ್ನ ಪಡೆ ಸೂಚಿಸುತ್ತೆ ಅಂತ ಸಿಜೆಐ ಚಂದ್ರಚೂಡ್ ಅವರು ತಿಳಿಸಿದರು. ಎಲ್ಲಾ ರಾಜ್ಯ ಸರ್ಕಾರಿ ಸ್ವಾಮ್ಯದ ಮತ್ತು ಕೇಂದ್ರೀಯ ಆಸ್ಪತ್ರೆಗಳಲ್ಲಿನ ಉದ್ಯೋಗಗಳಲ್ಲಿರುವ ಭದ್ರತಾ ವೃತ್ತಿಪರರ ಸಂಖ್ಯೆ, ಪ್ರವೇಶ ದ್ವಾರಗಳಲ್ಲಿ ಬ್ಯಾಗೇಜ್ ಸ್ಕ್ರೀನಿಂಗ್ ಅಳವಡಿಕೆ, ವಿಶ್ರಾಂತಿ ಕೊಠಡಿಗಳ ಸಂಖ್ಯೆ ಮತ್ತು ಸೌಲಭ್ಯಗಳು, ಆಸ್ಪತ್ರೆಯಾದ್ಯಂತ ಸಿಸಿಟಿವಿ ಕವರೇಜ್ ಪ್ರದೇಶಗಳು, ರೋಗಿಗಳ ಸಮಸ್ಯೆಗಳನ್ನು ನಿರ್ವಹಿಸೋಕೆ ಒದಗಿಸಿದ ತರಬೇತಿ, ಆಸ್ಪತ್ರೆಗಳ ಹೊರಗೆ ಪೊಲೀಸ್ ಔಟ್ಪೋಸ್ಟ್ಗಳ ಅಸ್ತಿತ್ವ ಮತ್ತು ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ಮಾರ್ಗಸೂಚಿಗಳ ಪ್ರಕಾರ ಆಂತರಿಕ ದೂರುಗಳ ಸಮಿತಿಯ ಅನುಷ್ಠಾನದ ಅಂಶಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸುವಂತಹ ಅಗತ್ಯವಿದೆ. ಈ ಡೇಟಾವನ್ನು ಕ್ರೋಢೀಕರಿಸಿ ಕೇಂದ್ರ ಸರ್ಕಾರವು 1 ತಿಂಗಳ ಒಳಗೆ ಅಫಿಡವಿಟ್ ರೂಪದಲ್ಲಿ ಸಲ್ಲಿಸಬೇಕು ಅಂತ ಕೋರ್ಟ್ ಈಗಾಗಲೇ ತಿಳಿಸಿದೆ. ಇನ್ನು ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಮತ್ತು ಇತರ 4 ವೈದ್ಯರ ಮೇಲೆ ಪಾಲಿಗ್ರಾಫ್ ಪರೀಕ್ಷೆ ಅಂದ್ರೆ ಸುಳ್ಳು ಪತ್ತೆ ಪರೀಕ್ಷೆ ನಡೆಸೋಕೆ ಸುಪ್ರೀಂ ಕೋರ್ಟ್ ಇದೀಗ ಸಿಬಿಐಗೆ ಅನುಮತಿಯನ್ನು ನೀಡಿದೆ. ಹಾಗೂ ಪ್ರಕರಣವನ್ನು ತಿರುಚೋಕೆ ಮತ್ತು ಮುಚ್ಚಾಕೋಕೆ ಕೋಲ್ಕತ್ತಾ ಪೊಲೀಸರು ಪ್ರಯತ್ನಿಸಿದ್ದಾರೆ ಅಂತ ಸಿಬಿಐ ಗಂಭೀರ ಆರೋಪ ಮಾಡಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ನಿನ್ನೆ ಪ್ರಕರಣದ ವಿಚಾರಣೆಯನ್ನು ನಡೆಸಿತು. ಸಿಬಿಐಯನ್ನ ಪ್ರತಿನಿಧಿಸುವ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠಕ್ಕೆ ಮಾಹಿತಿ ನೀಡಿದರು. ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಮತ್ತು ಇತರ 4 ವೈದ್ಯರನ್ನ ಸಿಬಿಐ ಬಂಧಿಸಿ ಕಳೆದ 1 ವಾರದಿಂದ ವಿಚಾರಣೆಯನ್ನು ನಡೆಸ್ತಾ ಇದೆ. ಆದರೆ ಅವರಿಂದ ಸರಿಯಾದ ಉತ್ತರ ಸಿಗದಿರೋ ಕಾರಣಕ್ಕೆ ಪಾಲಿಗ್ರಾಫ್ ಟೆಸ್ಟ್ ನಡೆಸೋಕೆ ಸುಪ್ರೀಂ ಕೋರ್ಟ್ನ ಅನುಮತಿ ಕೋರಿತು. ಇದೀಗ ಸುಪ್ರೀಂ ಕೋರ್ಟ್ ಅಸ್ತು ಹೊಂದಿದೆ. ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆಯಾದ ರಾತ್ರಿ ಕರ್ತವ್ಯದಲ್ಲಿದ್ದ ಸಂದೀಪ್ ಘೋಷ್ ಮತ್ತು ಇತರ 4 ವೈದ್ಯರು ಪಾಲಿಗ್ರಾಫ್ ಪರೀಕ್ಷೆಯನ್ನ ತೆಗೆದುಕೊಳ್ತಾರೆ. ಪಾಲಿಗ್ರಾಫ್ ಪರೀಕ್ಷೆಯ ಫಲಿತಾಂಶ ನ್ಯಾಯಾಲಯದಲ್ಲಿ ಸ್ವೀಕಾರಾರ್ಹ ಅಲ್ಲದೆ ಇದ್ರೂ ಕೂಡ ತನಿಖಾಧಿಕಾರಿಗಳಿಗೆ ಮುಂದಿನ ಹೆಜ್ಜೆ ಇಡೋಕೆ ಇದು ಈಸಿ ಆಗತ್ತೆ, ಜೊತೆಗೆ ಹೆಲ್ಪ್ ಆಗತ್ತೆ. ಹತ್ಯೆಗೀಡಾದ ಮಹಿಳೆಯ ಪೋಷಕರಿಗೆ ನೀಡಿದಂತ ತಪ್ಪು ಮಾಹಿತಿ ಮತ್ತು ಪೊಲೀಸರಿಗೆ ದೂರು ಸಲ್ಲಿಸುವಲ್ಲಿ ವಿಳಂಬ ಸೇರಿದಂತೆ ಸಿಬಿಐ ಹಲವು ಪ್ರಶ್ನೆಗಳಿಗೆ ಸಂದೀಪ್ ಘೋಷ್ ಸರಿಯಾಗಿ ಉತ್ತರಿಸಿಲ್ಲ. ಸುಪ್ರೀಂ ಕೋರ್ಟ್ ಮತ್ತು ಕೋಲ್ಕತ್ತಾ ಹೈಕೋರ್ಟ್ ಕೇಳ್ತಾ ಇರುವಂತಹ ಪ್ರಶ್ನೆಗಳು ಸಹ ಅವರ ಮೇಲೇನೆ ಕೇಂದ್ರಿತ ಆಗ್ತಾ ಇದೆ.
ಗುರುವಾರ ಸಹ ವಿಚಾರಣೆ ವೇಳೆ ಈ ಪ್ರಕರಣವನ್ನು ಅಸಹಜ ಸಾವು ಅಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಯಾಕೆ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆಗಳನ್ನ ಕೇಳಿದೆ. ಯಾವುದೇ ಔಪಚಾರಿಕ ದೂರು ಇಲ್ಲದೆ ಇದ್ದಾಗ ಸಾಮಾನ್ಯವಾಗಿ ಅಸಹಜ ಸಾವಿನ ಪ್ರಕರಣವನ್ನು ದಾಖಲಿಸಲಾಗುತ್ತೆ. ಆದರೆ ಇಂತಹ ಪ್ರಕರಣಗಳಲ್ಲಿ ಔಪಚಾರಿಕವಾಗಿ ದೂರು ಸಲ್ಲಿಸೋದು ಸಂಸ್ಥೆಯ ಮುಖ್ಯಸ್ಥರ ಕರ್ತವ್ಯ ಅಂತ ನ್ಯಾಯಾಲಯ ತನ್ನ ಹೇಳಿಕೆಯಲ್ಲಿ ಹೇಳಿದೆ. ಇನ್ನು ಕೋರ್ಟ್ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟಿದೆ. ಎಫ್ಐಆರ್ ದಾಖಲಿಸೋಕೆ ಪ್ರಾಂಶುಪಾಲರು ಯಾಕೆ ಬರಲಿಲ್ಲ? ಅವರನ್ನ ಯಾರಾದರೂ ತಡೀತಿದಾರಾ? ಅವರನ್ನ ಬೇರೆ ಆಸ್ಪತ್ರೆಗೆ ಏಕೆ ವರ್ಗಾಯಿಸಲಾಯಿತು ಅಂತ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಖಡಕ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಈಗಾಗಲೇ ಕೋಲ್ಕತ್ತಾ ಪೊಲೀಸರು ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ಧ ಭ್ರಷ್ಟಾಚಾರ ಪ್ರಕರಣವನ್ನು ದಾಖಲಿಸಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಹಣಕಾಸು ಅವ್ಯವಹಾರದ ಬಗ್ಗೆ ಜೂನ್ನಲ್ಲಿ ದೂರು ದಾಖಲಾಗಿದ್ದು, ಇದರ ತನಿಖೆ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪ್ರಕರಣದ ವಿಚಾರ ನಡೆಸುತ್ತಿರುವಂತಹ ಕೇಂದ್ರೀಯ ತನಿಖಾ ದಳ ಸುಪ್ರೀಂ ಕೋರ್ಟ್ ಮುಂದೆ ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣವನ್ನ ತಿರುಚುವ ಮತ್ತು ಮುಚ್ಚಾಕುವ ಪ್ರಯತ್ನ ನಡೆದಿದೆ ಅಂತ ಅಚ್ಚರಿಯ ಸಂಗತಿಯನ್ನ ಬಹಿರಂಗಪಡಿಸಿದೆ. ಇಷ್ಟು ಮಾತ್ರ ಅಲ್ಲ, ಸ್ಥಳೀಯ ಪೊಲೀಸರೇ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಕೂಡ ಕೇಂದ್ರ ತನಿಖಾ ಸಂಸ್ಥೆಯು ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಹೊತ್ತಿಗೆ ಅಪರಾಧದ ಸ್ಥಳವನ್ನು ಸಹ ತಿದ್ದಲಾಗಿತ್ತು ಅಂತ ಮಾಹಿತಿ ನೀಡಿದ್ದಾರೆ. ಕೃತ್ಯದ ಸ್ಥಳದಲ್ಲಿ ಸಾಕ್ಷಿ ನಾಶಕ್ಕೆ ವ್ಯವಸ್ಥಿತ ಪಿತೂರಿ ನಡೆಸಿರುವುದಾಗಿ ತಿಳಿಸಿದ್ದಾರೆ. ದುಷ್ಕೃತ್ಯ ಮರೆಮಾಚೋಕೆ ಉದ್ದೇಶಪೂರ್ವಕವಾಗಿ ಘಟನಾ ಸ್ಥಳದಲ್ಲಿ ದಾಂಧಲೆ ನಡೆಸಲಾಗಿದೆ ಅಂತ ಸಿಬಿಐ ಹೇಳಿದೆ. ಆದರೆ ರಾಜ್ಯ ಸರ್ಕಾರ ಇದನ್ನ ಖಂಡಿತವಾಗಿ ನಿರಾಕರಿಸಿದೆ. ಇನ್ನು ಯುವ ಮಹಿಳಾ ವೈದ್ಯೆಯ ಸಾವು ಆರಂಭದಲ್ಲಿ ದುರಂತ ಆತ್ಮಹತ್ಯೆಯಂತೆ ಕಂಡುಬಂದಿತ್ತು. ಆದರೆ ವಿವರಗಳು ಹೊರಬರ್ತಾ ಇದ್ದಂತೆ ಆಕೆಯನ್ನ ಕ್ರೂರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅನ್ನೋದು ಸ್ಪಷ್ಟ ಆಗಿತ್ತು. ಕಾಲೇಜು ಪ್ರಾಂಶುಪಾಲರಾದ ಸಂದೀಪ್ ಘೋಷ್ ಅವರು ಘಟನೆಯನ್ನ ಆತ್ಮಹತ್ಯೆ ಅಂತ ಬಿಂಬಿಸೋಕೆ ಪ್ರಯತ್ನಿಸಿದ್ರು. ಇದು ಅನಂತರ ಭಾರೀ ಟೀಕೆಗೂ ಸಹ ಗುರಿಯಾಗಿತ್ತು. ಕೋಲ್ಕತ್ತಾ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಪಶ್ಚಿಮ ಬಂಗಾಳದ ಆಡಳಿತದಲ್ಲಿ ಒಂದು ಕರಾಳ ಅಧ್ಯಾಯ. ಪರಿಸ್ಥಿತಿಯನ್ನ ನಿಯಂತ್ರಿಸುವಲ್ಲಿ ಸರ್ಕಾರ ಎಡವಿದೆ ಅಂತ ಸುಪ್ರೀಂ ಕೋರ್ಟ್ ಖಾರವಾಗಿ ಹೇಳಿರೋದು ಅಲ್ಲಿನ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನೀಡಿರುವ ತಪರಾಕಿ ಅಂತಾನೆ ಹೇಳ್ಬೋದು. ಸರ್ಕಾರದ ಕ್ರಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ನ್ಯಾಯಾಲಯವು ಪಶ್ಚಿಮ ಬಂಗಾಳದ ಸರ್ಕಾರವು ಪ್ರಕರಣವನ್ನು ನಿಭಾಯಿಸುವಲ್ಲಿ ಅಸಮರ್ಥವಾಗಿತ್ತು ಅಂತ ತಿಳಿಸಿದೆ. ಪಶ್ಚಿಮ ಬಂಗಾಳ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಪೊಲೀಸರ ಕರ್ತವ್ಯ ಲೋಪದ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ. ಪ್ರಕರಣವನ್ನು ನಿರ್ವಹಿಸಿದ ರೀತಿಯ ಬಗ್ಗೆ ಆಘಾತ ವ್ಯಕ್ತಪಡಿಸಿರುವ ಕೋರ್ಟ್ ಪ್ರತಿ ಹಂತದಲ್ಲೂ ನಿಯಮಗಳನ್ನು ಗಾಳಿಗೆ ತೂರಿರುವ ಉದ್ದೇಶವನ್ನು ಪ್ರಶ್ನಿಸಿದೆ. ಎಫ್ಐಆರ್ ದಾಖಲಿಸಲು ವಿಳಂಬದಿಂದ ಹಿಡಿದು ತರಾತುರಿಯಲ್ಲಿ ಮರಣೋತ್ತರ ಪರೀಕ್ಷೆ, ಸಾಕ್ಷಿ ನಾಶಕ್ಕೆ ಕಟ್ಟಡ ರಿಪೇರಿ ಸೇರಿದಂತೆ ಎಲ್ಲಾ ಬೆಳವಣಿಗೆಗಳನ್ನು ಒಂದೊಂದಾಗಿ ಉಲ್ಲೇಖಿಸಿ ತರಾಟೆಗೆ ತೆಗೆದುಕೊಂಡಿತು. ಘಟನೆಯ ಪೂರ್ವಾಪರ ಮಾಹಿತಿ ನೀಡೋಕೆ ಕೋಲ್ಕತ್ತಾ ನಗರದ ಪೊಲೀಸ್ ಮುಖ್ಯಸ್ಥರನ್ನ ಮುಂದಿನ ವಿಚಾರಣೆ ವೇಳೆ ಕಟಕಟೆಗೆ ಕರೆಸಿ ಅಂತ ತಾಕೀತು ಮಾಡಿದೆ. ಇನ್ನು ಕಠಿಣ ಕಾನೂನು ರೂಪಿಸುವಂತೆ ಪ್ರಧಾನಿಗೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪತ್ರ ಬರೆದಿದ್ದಾರೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನ ಆಗಸ್ಟ್ 29ಕ್ಕೆ ನಡೆಸುವುದಾಗಿ ನ್ಯಾಯಪೀಠ ಹೇಳಿದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮತ್ತು ಆರೋಗ್ಯ ಸಚಿವರಾಗಿ ಮಮತಾ ಬ್ಯಾನರ್ಜಿಯವರು ಘಟನೆಯ ಮಹತ್ವದ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಮಮತಾ ಬ್ಯಾನರ್ಜಿಯವರು ಗಂಭೀರ ಸಮಸ್ಯೆಯನ್ನ ಪರಿಹರಿಸುವ ಬದಲು ತಮ್ಮದೇ ಆಡಳಿತದ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆಗಳನ್ನು ಆಯೋಜಿಸಿದ್ದು ಹಾಸ್ಯಾಸ್ಪದ ಅಲ್ಲದೆ ಮತ್ತೇನು. ಮಮತಾ ಅವರು ಮುಚ್ಚಿಟ್ಟಂತಹ ಆರೋಪಗಳು, ತಡರಾತ್ರಿ ಆಸ್ಪತ್ರೆ ಆವರಣದಲ್ಲಿ ಭುಗಿಲೆದ್ದ ಗಲಭೆಯಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ಸಂತ್ರಸ್ತೆಯ ದೇಹವನ್ನ ಪೋಷಕರಿಗೆ ಯಾಕೆ ತೋರಿಸಲಿಲ್ಲ? ಮತ್ತೆ ಇದಕ್ಕೆ ಆದೇಶಿಸಿದವರು ಯಾರು? ಅಪರಾಧದ ಸ್ಥಳದಲ್ಲಿ ಏನ್ ನಡೀತು? ಅಪರಾಧ ನಡೆದಿದೆ ಎನ್ನಲಾದ ಇಲಾಖೆಯಲ್ಲೇ ಹಠಾತ್ ನಿರ್ವಹಣೆ ಕಾರ್ಯವನ್ನ ಏಕೆ ಪ್ರಾರಂಭಿಸಿತು? ಔಷಧ ಮಾಫಿಯಾ ಆರೋಪಗಳು ಎಷ್ಟು ಸರಿ? ಈ ಎಲ್ಲಾ ಪ್ರಶ್ನೆಗಳು ವೈದ್ಯೆಯ ಸಾವಿನ ಬಳಿಕ ಎಲ್ಲರಲ್ಲೂ ಉದ್ಭವಿಸಿದೆ. ಈ ಘಟನೆಯಲ್ಲಿ ರಾಜ್ಯದೊಳಗಿನ ಪ್ರಬಲ ಶಕ್ತಿಗಳೇ ಸಂಚು ರೂಪಿಸಿರುವ ಸಾಧ್ಯತೆ ಇದೆ. ಭ್ರಷ್ಟಾಚಾರ ಮತ್ತು ಪ್ರಕರಣದ ದುರುಪಯೋಗ ಎರಡರ ಆರೋಪ ಹೊತ್ತಿರುವಂತಹ ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋಕೆ ಸರ್ಕಾರ ಹಿಂದೇಟು ಹಾಕ್ತಾ ಇರೋದು ಅನೇಕ ಊಹಾಪೋಹಗಳಿಗೆ ಇನ್ನಷ್ಟು ಪುಷ್ಟಿ ನೀಡ್ತಾ ಇದೆ. ಈ ಪ್ರಕರಣವು ಪಶ್ಚಿಮ ಬಂಗಾಳದ ಕಾನೂನು ಜಾರಿ ಮತ್ತು ಆಡಳಿತದಲ್ಲಿನ ಗಂಭೀರ ನ್ಯೂನ್ಯತೆಗಳನ್ನ ಬಹಿರಂಗಪಡಿಸಿದೆ. ಹೀಗಾಗಿ ಇದು ಮಮತಾ ಬ್ಯಾನರ್ಜಿಗೆ ಒಂದು ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಯಾವುದೇ ದೊಡ್ಡ ದೊಡ್ಡ ಕೈಗಳಿದ್ರೂ ಅದನ್ನ ಕಡೆಗಣಿಸಿ ಅನ್ಯಾಯ ಆದವರಿಗೆ ನ್ಯಾಯ ಒದಗಿಸೋ ಕೆಲಸವನ್ನ ನಮ್ಮ ಕಾನೂನು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.